ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ವಿಜಯಪುರದಲ್ಲಿ ನಡೆದ ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಯಲ್ಲಿ ಉಂಟಾದ ಅವ್ಯವಸ್ಥೆ ಖಂಡಿಸಿ ಭಾರತೀಯ ಜನತಾ ಯುವ ಮೋರ್ಚಾ ವಿಜಯಪುರ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಕಾಪ್ಸೆ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ರಾಘವೇಂದ್ರ ಕಾಪ್ಸೆ, ವಿದ್ಯಾರ್ಥಿಗಳು ಸಮಯಕ್ಕೆ ಮುನ್ನ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕೆಂಬ ನಿಯಮವಿದ್ದರೂ ಪ್ರಶ್ನೆ ಪತ್ರಿಕೆ ಮತ್ತು OMR ಉತ್ತರ ಪತ್ರಿಕೆ ವಿತರಣೆಯಲ್ಲಿ ವಿಳಂಬವಾಗಿರುವುದು ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆಯಿಂದ ಹಿಡಿದು ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಯವರೆಗೆ ವಿದ್ಯಾರ್ಥಿಗಳು ನಿರಂತರ ಸಂಕಷ್ಟ ಅನುಭವಿಸುತ್ತಿದ್ದು, ಪ್ರತಿಭಟನೆ ನಡೆಸಿದ ಅಭ್ಯರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಿರುವುದು ಖಂಡನೀಯ. ರಾಜ್ಯದ ಗೃಹ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ವಿಜುಗೌಡ ಪಾಟೀಲ್, ಮುಳುಗೌಡ ಪಾಟೀಲ್, ಈರಣ್ಣ ರಾವೂರ್, ಶಾವು ಮಾಶಾಳ್, ಮಲ್ಲಮ್ಮ ಜೋಗೂರ್, ಸಂದೀಪ್ ಪಾಟೀಲ್, ಅಶೋಕ್ ರಾಠೋಡ್, ವಿವೇಕ್ ಡಬ್ಬಿ, ಗುರು ತಳವಾರ್ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾವು ಜಿಲ್ಲಾಧ್ಯಕ್ಷರೊಳಗೊಂಡು ಎಲ್ಲ ಕೆಲವು ಅನ್ಯಾಯದ ವಿದ್ಯಾರ್ಥಿಗಳು ಮೊನ್ನೆ ನಡೆದ ಚಿಕ್ಕೋಟ ಒಂದು ಕ್ಷೇತ್ರದಲ್ಲಿ ಪೊಲೀಸ್ ಪೇದೆ ನೇಮಕಾತಿಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ತಡವಾಗಿ ಕೊಟ್ಟಿದ್ದು ಮತ್ತು ವಿದ್ಯಾರ್ಥಿಗಳಾದ ಅನ್ಯಾಯದ ಕುರಿತು ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ದೇಶದ ರಕ್ಷಣೆಯ ಒಂದು ಸಂಘಟನೆ ಆದಂಥ RSS ಬಗ್ಗೆ ಭಾಳಷ್ಟು ಹಗುರವಾಗಿ ಮಾತನಾಡ್ತೀರಿ. ನಿಮ್ಮದೇ ಇಲಾಖೆಯಲ್ಲಿ ನಡೆದ ಒಂದು ನೇಮಕಾತಿಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅನ್ಯಾಯದ ಕುರಿತು ತಾವು ಚಕಾರ ಶಬ್ದ ಇತ್ತು. ತಾವು ಅಸಮರ್ಥ ಗೃಹ ಮಂತ್ರಿ ಎಂದು ನಾನು ಭಾವಿಸ್ತೀನಿ. ಇವತ್ತು ಬಳ್ಳಾರಿಯಲ್ಲಿ, ಹಾಸನಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ ಭಾಳ ವಿದ್ಯಾರ್ಥಿಗಳ ಅನ್ಯಾಯವಾಗಿದೆ. ಇಲ್ಲಿ ವಿಜಯಪುರದಲ್ಲಿ ಜಿಲ್ಲಾಡಳಿತ ವೈಫಲ್ಯ ಆಗಿದೆ. ಸರಿಯಾದ ಎಕ್ಸಾಮ್ ನಡೆದಿಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. ಭಾಳ ಕಷ್ಟಪಟ್ಟು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡುವ ಸಲುವಾಗಿ ಸಾಕಷ್ಟು ಹಗಲು ರಾತ್ರಿ ದುಡಿದು ಇವತ್ತು ಎಕ್ಸಾಮನ್ನು ಕಂಡಕ್ಟ್ ಮಾಡುವಾಗ ಅರ್ಧ ಗಂಟೆ ತಾವು ಪ್ರಶ್ನೆ ಪತ್ರಿಕೆ ಲೇಟಾಗಿ ಕೊಟ್ಟರೆ ಕಾರಣ ಏನು? ಅದಕ್ಕೆ ಇನ್ನೂವರೆಗೂ ಕಾರಣ ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. KE ಅಧಿಕಾರಿಗಳು ಹೇಳ್ತೀರಿ, ಈ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ನಾವು ಎಕ್ಸಾಮ್ ಭಾಳ ಅಚ್ಚುಕಟ್ಟಾಗಿ ನಡೆಸ್ತೇವೆ, ಹಾಗೆ ನಡೆಸ್ತೇವೆ, ಹೀಗೆ ನಡೆಸ್ತೇವೆ ಅಂತ ಸುಮಾರು 15 ದಿನ ಮುಂಚೆನೇ ತಾವು ಪ್ರೆಸ್ ಮೀಟ್ ಮಾಡಿದ್ರು KEದು. ಇವತ್ತೇನು ಉತ್ತರ ಕೊಡ್ತೀರಿ ನೀವು ವಿದ್ಯಾರ್ಥಿಗಳಿಗೆ? ಅವ್ರ ಜೀವನ ಹಾಳಾಗಿದೆ. ಬದುಕನ್ನು ಕಟ್ಟಲಿಕ್ಕೆ ಅವರು ಸಾಕಷ್ಟು ಶ್ರಮದಿಂದ, ಬಡತನದಿಂದ ಸಾಲ ಕೂಲಿ ಮಾಡಿ ಪರೀಕ್ಷೆ ತಯಾರಿ ಮಾಡ್ಕೊಂಡು ಹೋದಾಗ ಅಲ್ಲಿ ಅರ್ಧ ಗಂಟೆ ತಡವಾಗಿ ಕೊಟ್ರಿ ಮತ್ತು ಸುಮಾರು 200 ವಿದ್ಯಾರ್ಥಿಗಳು ಹೊರಗಡೆ ಬಂದರು. ಅರ್ಧ ತಾಸು ನೀವು ಹೆಚ್ಚಿಗೆ ಕೊಡ್ತೇನೆ ಅಂತ ಹೇಳಿದರೆ ಅಲ್ಲೇ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಕೂತ್ಕೊಂಡು ಅರ್ಧ ತಾಸು ಪ್ರಶ್ನೆ ಪತ್ರಿಕೆ ಎಕ್ಸ್ಟ್ರಾ ಅವ್ರಿಗೆ ಬರ್ಲಿಕ್ಕೆ ಕೊಟ್ಟರೆ ಅವರು ಮತ್ತೆ ಏನಾದರೂ ಅವರು ಸಾಲ್ಯೂಷನ್ ಮಾಡ್ಕೋತಿದ್ರು. 200 ವಿದ್ಯಾರ್ಥಿಗಳು ಹೊರಗೆ ಬರ್ತಕ್ಕಂಥ ನೀವು ಏನು ಮಾಡಿದ್ರಿ? ನೀವು ಭದ್ರತೆ ವೈಫಲ್ಯ ಆಯ್ತಾ? ನಿಮ್ಮದು ವೈಫಲ್ಯ ಆಯ್ತಾ? ಅಲ್ಲಿರ್ತಕ್ಕಂಥ ಸೂಪರ್ವೈಸರ್ ವೈಫಲ್ಯ ಆಯ್ತಾ? ಏನಾಯಿತು? ನೀವು ಆನ್ಸರ್ ಕೊಡಬೇಕಲ್ಲ. ಗೃಹ ಮಂತ್ರಿಗಳು ಇದಕ್ಕೆ ಪೊಲೀಸರನ್ನು ಬಳಸಿಕೊಂಡು ತಾವು ಗೃಹ ಮಂತ್ರಿಗಳು ಇದನ್ನು ತಿಳ್ಕೊಂಡು ಬೇಕಾಬಿಟ್ಟು ಲಾಠಿ ಚಾರ್ಜ್ ಮಾಡಿಸ್ತಾರೆ ವಿದ್ಯಾರ್ಥಿಗಳ ಮೇಲೆ, ಬಡವರ ಮೇಲೆ. ಇವತ್ತು ನಾನು ಭಾಳ ಖಂಡನೆ ಮಾಡ್ತೀನಿ. ಅಸಮರ್ಥ ಗೃಹ ಮಂತ್ರಿಗಳು ತಾವು ಕೂಡಲೇ ರಾಜೀನಾಮೆ ಕೊಡಬೇಕು. ಕಾರಣ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಾದ ಅನ್ಯಾಯ ಮತ್ತು ಇಲ್ಲಿ ನಡೀತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮದು ನಿರಂತರ ಹೋರಾಟ ಇದೆ.